ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇ ನುಗ್ಗೆಕಾಯಿ ಕರಿ ಅಥವಾ ನುಗ್ಗೆಕಾಯಿ ಗ್ರೇವಿ ಅಂತ ಏನೋ ಹೇಳ್ಬೋದು. ನುಗ್ಗೆಕಾಯಿಯಿಂದ ನಾನೊಂದು ಗ್ರೇವಿ ಮಾಡ್ತಾ ಇದ್ದೀನಿ. ಅದು ಅನ್ನ ಜೊತೆಗೆ, ಚಪಾತಿ ಜೊತೆ, ರೋಟಿ ಜೊತೆ ಎಲ್ಲದರ ಜೊತೆ ಸೆಟ್ ಆಗುತ್ತೆ. ಬನ್ನಿ ಯಾವ ಥರ ಈಸಿಯಾಗಿ ಹೆಲ್ದಿಯಾಗಿ ಯಾವ ಥರ ಮನೆಯಲ್ಲಿ ಮಾಡುವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ನಾನು ತೊಗೊಂಡಿರೋದು ಅಂತ ಹೇಳ್ತೀನಿ. ನಾನು ಯಾವ ಥರ ಈಸಿಯಾಗಿ ಮನೆಯಲ್ಲಿ ಮಾಡೋದು ಅಂತ ಹೇಳ್ತೀನಿ. ಬನ್ನಿ. ಮೊದಲನೇದಾಗಿ ಇಲ್ಲಿ 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿರೋದು. ಮೀಡಿಯಮ್ ಸೈಜ್ ಇರೋದು ನಾನು ತೊಗೊಂಡಿರೋದು 2 ಮೀಡಿಯಮ್ ಸೈಜ್ ಆನಿಯನ್, 2 ಮೀಡಿಯಮ್ ಸೈಜ್ ಟೊಮೆಟೊ, ನಾಟಿ ಟೊಮೆಟೊ ತೊಗೊಂಡಿರೋದು. ಇಲ್ಲಿ 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಜೀರಿಗೆ, ಸಾಸಿವೆ, 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್, 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿರೋದು. ನೀವು ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕಾದ್ರೆ ಹಾಕೋಬೋದು. ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿರೋದು, 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ ತೊಗೊಂಡಿರೋದು, ಒಣ ಕೊಬ್ಬರಿ ಇರೋದು, ಇದು ನಾನು ತೊಗೊಂಡಿರೋದು. ಇದು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು. ಇಲ್ಲಿ ನಾನು 4 ಡ್ರಮ್ ಸ್ಟಿಕ್ ತೊಗೊಂಡಿರೋದು. ಅದು 1/4 kg ಇದೆ, 250 ಗ್ರಾಮ್ ಇದೆ. ಅದು ಈ ಥರ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಬೇಕು. ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ 3 ಜನ ಆರಾಮಾಗಿ ಊಟ ಮಾಡ್ಬೋದು ಒನ್ ಟೈಮ್ಗೆ. ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿರೋದು. ಆಯಿಲ್ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ. ಇವಾಗ ಆನಿಯನ್ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿರೋದು. ನೀವು ಸ್ವಲ್ಪ ಸ್ಪೈಸಸ್ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು, ಜಾಸ್ತಿನೂ ಹಾಕ್ಕೊಳ್ಬೋದು. ನಾನು 3 ಮಾಡ್ತಿರೋದು. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಇನ್ನು ಜಾಸ್ತಿ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಬೋದು. ಇವಾಗ ಆನಿಯನ್ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವು ಇಲ್ಲಿ ನಾನು 10 ಎಲೆ ತೊಗೊಂಡಿರೋದು. ಈ ಡ್ರಮ್ ಸ್ಟಿಕ್ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಎಲ್ಲರಿಗೂ ಇಮ್ಯುನಿಟಿ ಬೂಸ್ಟ್ ಆಗೋಕ್ಕೆ ಒಳ್ಳೆ ಫುಡ್ ಇದು. ಚೆನ್ನಾಗಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ A ಆ್ಯಂಡ್ C ಜಾಸ್ತಿ ಇರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು, ಮತ್ತು ಡಯಟ್ ಮಾಡೋರಿಗೂ ಒಳ್ಳೆಯದು. ಇವಾಗ ನುಗ್ಗೆಕಾಯಿ ತೊಗೊಂಡಿರ್ತೀವಿ. ನುಗ್ಗೆಕಾಯಿ ಏನು ತೊಗೊಂಡಿರ್ತೀವಲ್ಲ ಅದು ಅದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆಗೆ ನುಗ್ಗೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನುಗ್ಗೆಕಾಯಿ ಫ್ರೈ ಮಾಡ್ಕೊಳ್ತಾ ಅವಾಗ 1-2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಿರೋದು, ಟರ್ಮರಿಕ್ ಪೌಡರ್, ಮತ್ತು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಿರೋದು. ನೀವು ಅಚ್ಚ ಖಾರದ ಪುಡಿ ಬದಲು ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು, ಪೇಸ್ಟ್ ಹಾಕ್ಕೊಳ್ಬೋದು, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಬೋದು. ಸ್ವಲ್ಪ ಸ್ಪೈಸಿ ಬೇಕಾಯ್ತು ಸ್ಪೈಸಿ ಹಾಕ್ಕೊಳ್ಬೋದು. ಇವಾಗ ಅದ್ರ ಜೊತೆಗೆ ಉಪ್ಪು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ತಿರೋದು. ಜಾಸ್ತಿ ಖಾರ ತಿನ್ನೋರಿದ್ರೆ ಖಾರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ಇವಾಗ ಟೊಮೆಟೊ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದು ಹಾಕ್ಕೊಳ್ಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಟೊಮೆಟೊ ಪ್ಯೂರಿನೂ ಹಾಕೋಬೋದು. ಚಿಕ್ಕ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಟೊಮೆಟೊ ಪ್ಯೂರಿನೂ ಯೂಸ್ ಮಾಡ್ಬೋದು ನೀವು ಇಲ್ಲಿ. ನಾನಿಲ್ಲಿ 2 ನಾಟಿ ಟೊಮೆಟೊ ತೊಗೊಂಡಿರೋದು. ನೀವು ನಾಟಿ ಟೊಮೆಟೊ ಜೊತೆಗೆ ಆ್ಯಪಲ್ ಟೊಮೆಟೊನೂ ಹಾಕೋಬೋದು, ಸ್ವಲ್ಪ ಗ್ರೇವಿನೂ ಜಾಸ್ತಿ ಆಗುತ್ತೆ. ಇವಾಗ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದು ಅದು ಹಾಕ್ಕೊಳ್ತಿರೋದು. ಅದ್ರ ಜೊತೆಗೆ ಕಡಲೆಬೇಳೆ ಹಿಟ್ಟು ತೊಗೊಂಡಿರೋದು 1 ಟೇಬಲ್ ಸ್ಪೂನು ಅದು ಹಾಕ್ಕೊಳ್ತಿರೋದು. ಅದು ಹಾಕ್ಕೊಂಡು ಮತ್ತು ಒಣ ಕೊಬ್ಬರಿ ತುರಿ ತೊಗೊಂಡಿರೋದು ಅದು ಹಾಕ್ಕೊಳ್ಳೋದು. ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೀವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿದ್ರೆ ಎಲ್ಲನೂ 2 ಸ್ಪೂನ್ ಹಾಕ್ಕೊಂಡು ಜಾಸ್ತಿ ಮಾಡ್ಕೊಳ್ಬೋದು. ನಾನಿಲ್ಲಿ 3 ಮಾಡ್ತಿರೋದು 1 ಟೈಮ್ಗೆ ಆಗುತ್ತೆ. ನೀರು ಹಾಕ್ಕೊಳ್ತಿರೋದು. ನೀರು ನಾನಿಲ್ಲಿ 1 ಗ್ಲಾಸ್ ಅಷ್ಟು, ದೊಡ್ಡ ಗ್ಲಾಸಿಂದ 1 ಗ್ಲಾಸು ಅಂದರೆ 250 ml ಅಷ್ಟು ಹಾಕ್ಕೊಳ್ತಿರೋದು. ನಾನಿಲ್ಲಿ ಚಪಾತಿ ಜೊತೆ ಮತ್ತು ರೈಸ್ ಜೊತೆಗೆ ಮಾಡ್ತಿರೋದ್ರಿಂದ 250 ml ಹಾಕ್ಕೊಳ್ತಿರೋದು. ನೀವೆಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡಿ ಸ್ವಲ್ಪ ನೀರು ಬೇಕಾದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೋದು. 1/4 ಲೀಟರ್ ಅಷ್ಟು ನೀರು ಹಾಕೊಳ್ತಿರೋದು ನಾನಿಲ್ಲಿ.
ಇವಾಗ ಸ್ವಲ್ಪ ಬೆಲ್ಲ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಬೆಲ್ಲ ಹಾಕೋತಿರೋದು, ಶುಗರ್ ಹಾಕೊಳ್ಬೋದು. ಬೆಲ್ಲ ಹಾಕೊಂಡು ಒಂದು ಕ್ಲೋಸ್ ಮಾಡಬೇಕು, ಮೇಲೆ ಒಂದು ಲೀಡ್ ಕ್ಲೋಸ್ ಮಾಡಬೇಕು. ಲೀಡ್ ಕ್ಲೋಸ್ ಮಾಡಿ ಒಂದು 3 ಮಿನಿಟ್ಸ್ ಬೇಯಿಸಬೇಕು. ಇವಾಗ ಓಪನ್ ಮಾಡಿ ನೋಡೋಣ. ಆವಾಗ 3 ನಿಮಿಷ ಬಿಡುವಷ್ಟರಲ್ಲಿ ಒಂದು 2-3 ಸತಿ ಓಪನ್ ಮಾಡಿ ನೋಡಬೇಕು ನುಗ್ಗೆಕಾಯಿ ಬೆಂದಿದೆ ಅಂತ ಹೇಳಿ. ನುಗ್ಗೆಕಾಯಿ ಬೆಂದಿದೆ ಅಂತ ಹೆಂಗೆ ನೋಡ್ಬೇಕಂದ್ರೆ ಸ್ವಲ್ಪ ತೊಗೊಂಡು ಹಿಂಗು ಮೆತ್ತಗಾಗಿದೆ ಅಂತ ನೋಡಬೇಕು. ನಾನಿಲ್ಲಿ ಅನ್ನಕ್ಕೆ ಮತ್ತು ಚಪಾತಿಗೆ ಮಾಡೋದ್ರಿಂದ ಈ ಥರ ಕನ್ಸಿಸ್ಟೆನ್ಸಿ ಮಾಡಿದ್ದು. ನಿಮ್ಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕಾದರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಸೈಡೆಲ್ಲ ಎಣ್ಣೆನೂ ಬಿಡ್ತಾ ಇದೆ. ಇದು ಅನ್ನ ಜೊತೆ ಚಪಾತಿ, ಪೂರಿ ಎಲ್ಲದ್ರ ಜೊತೆ ಸೆಟ್ ಆಗುತ್ತೆ. ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಇವಾಗ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಬಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಆದರೆ ಆಯಿತು, ರೆಡಿ. ಬಟರ್ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಆರೋಗ್ಯಕರ ರುಚಿಕರ ಡ್ರಮ್ ಸ್ಟಿಕ್ ಕರಿ ರೆಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.